ಅರಿತೆನು ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಏನಾಯ್ತು ನಿಂಗೆ? ಏನ್ ಮೆಂಟ್ಲ ನೀನು? ನನ್ ಮುಖದ ಮೇಲೆ ಯಾಕೆ ಬ್ಯಾಗ್ ಎಸ್ತೆ? ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ಮುಖದ ಮೇಲೆ ಬ್ಯಾಗ್ ಎಸಿದೆ ನೀನ್ ಕುತ್ತಿಗೆಗೆ ಊನರ ಹಾಕಿ ಸನ್ಮಾನ ಮಾಡಕ್ಕಾಗತ್ತಾ? ಏಯ್, ನೀನ್ ಇಷ್ಟೊಂದು ಟೆನ್ಷನ್ ಆಗೋಂಥದ್ದು ನಾನೇನೇ ಮಾಡಿದ್ದೀನಿ? ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿದ ಒಂಥರ ಪ್ರಶ್ನೆ ಕೇಳ್ತಿದ್ಯಲ್ಲ. ಏನ್ ವಿಷಯ ಅಂತ ಹೇಳಿದೆ ಯಾಕೆ ಟೆನ್ಷನ್ ಇಂದ ಕೂಗಾಡ್ತಿದ್ಯಾ? ಒಂದ್ ದಿನಕ್ಕೆ 26 ಕೆಲಸ ಮಾಡ್ತಾ ಇರ್ತೀನಿ. ಎಲ್ಲಾನು ನೆನ್ಪಲ್ಲಿ ಇಟ್ಕೊಂಡಿರಕ್ಕಾಗತ್ತಾ? ಏನ್ ವಿಷಯ ಅಂತ ಮೊದಲು ಹೇಳು. ನಾನ್ ನಿನ್ಗೇನ್ ಹೇಳಿದ್ದೆ? ಹೇಗೆಲ್ಲ ತಂತ್ರ ಮಾಡಿದ್ದೆ? ಪ್ರಿಯನ್ನ ನಮ್ ಕೈಗೆ ಹಾಕೊಂಡು ನಿನ್ನನ್ ಜೈಲಿಗೆ ಕಳ್ಸಿದ ಮನೆಗೆ ನೀನು ಅಳಿಯನಾಗ್ ಬರ್ಬೇಕು. ನಮ್ಮ ಅತ್ತೆ ನಮ್ಮ ಮಾವ ನೀನು ಮರ್ಯಾದೆ ಕೊಟ್ಟು ಅಳಿಯ ಅಂತ ಕರಿಬೇಕು. ನನ್ ಗಂಡ ನಿನ್ನ ಬಾವ ಅಂತ ಕರಿಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಅದನ್ನೆಲ್ಲ ಮರ್ತ್ಬಿಟ್ಟಿಯ ನೀನು? ಏನ್ ಮಾತಾಡ್ತಿದ್ಯಾ ಜಯಂತಿ ನೀನು? ಅದನ್ನೆಲ್ಲ ಮರೆಯೋಣ ನಾನು? ಅದಕ್ಕೆ ಬೇಕಾದ ಎಲ್ಲ ಕೆಲಸನೂ ಮಾಡಿದ್ದೀನಿ. ಪ್ರಿಯಾ ಈಗ ನನ್ನ ಕಂಟ್ರೋಲಲ್ಲಿ ಇದ್ದಾಳೆ. ಅದು ನಿನಗೆ ಗೊತ್ತು ತಾನೇ? ನಿಮ್ಮನೇಲಿ ಮದುವೆ ವಿಷಯ ಮಾತಾಡು ಅಂತ ನಾನು ಹೇಳಿದ್ರೆ ಅದನ್ನ ಮುಂದೆ ತಳ್ಕೊಂಡು ನೀನು ಹೋಗ್ತಾ ಇದೀಯಾ. ಅದಕ್ಕೆ ನಾನೇನ್ ಮಾಡ್ಲಿ? ಇನ್ಮೇಲೆ ಯಾವ ವಿಷಯನೂ ಮುಂದಕ್ಕೆ ತಳ್ಳಕ್ ಆಗಲ್ಲಣ್ಣ. ನೀನು ಪ್ರಿಯನ್ ಮನ್ಸನ್ನ ಮಾತ್ರ ಕೆಡಿಸ್ಲಿಲ್ಲ, ಅವಳನ್ನೇ ಕೆಡಿಸ್ಬಿಟ್ಟಿದ್ಯಾ. ಈ ವಿಷಯ ನಿನಗೂ ಗೊತ್ತಾಗೋಯ್ತಾ? ಪ್ರಿಯಾನೇ ನಿನ್ನ ಹತ್ರ ಬಂದು ಹೇಳದ್ಲಾ? ನೀನ್ ನಗ್ಬೇಡ. ನಾನ್ ಸ್ವಲ್ಪ ಯಾಮಾರಿದ್ರು ಈ ವಿಷಯ ಇಡೀ ಕುಟುಂಬಕ್ಕೆ ಗೊತ್ತಾಗ್ತಿತ್ತು. ಆಮೇಲೆ ನಾವೇನ್ ಮಾಡಕ್ಕಾಗ್ತಿತ್ತು? ಏನಾಗ್ತಿತ್ತು? ಇಡೀ ಕುಟುಂಬದವ್ರು ಇಲ್ಲಿಗೆ ಬಂದು ನಾನು ಮುಂದೆ ನಿಂತ್ಕೊಂಡು ನನ್ನ ಮಗಳಿಗೆ ಬಾಳ್ ಕೊಡಿ ಅಂತ ಬೇಡ್ಕೋತಾ ಇದ್ರು. ಇದೇ ತಾನೇ ಆಗ್ತಾ ಇದ್ದಿದ್ದು. ನನ್ನನ್ನ ಮನೆಯಿಂದ ಕತ್ತಿಡ್ದು ಆಚೆ ತಳ್ತಿದ್ರು. ಜಯಂತಿ, ಎಂಥ ಸಂದರ್ಭದಲ್ಲೂ ನಿನಗೆ ಆ ಪರಿಸ್ಥಿತಿ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನೀನ್ ಧೈರ್ಯವಾಗಿರೋ. ನೀನ್ ಕೆಟ್ಟ ಚಾಲಿನ ಪ್ರೀನ್ ಹತ್ರ ತೋರ್ಸ್ಬೇಡ ಅಂತ ನಾನು ನಿನ್ ಮೊದ್ಲೇ ಹೇಳಿದ್ದೆ ತಾನೆ. ಮತ್ತೆ ಕರೀತಿ ನಡ್ಕೊಂಡೆ. ಏನ್ ಮಾಡೋದು? ನಾವು ಮಾಡಿರೋ ಚಾಲೆಂಜಲ್ಲಿ ಗೆಲ್ಬೇಕಲ್ಲ. ನಮ್ಮಮ್ಮನ ಮನಸ್ಸಿಗೂ ಸಮಾಧಾನ ಪಡಿಸ್ಬೇಕಲ್ಲ. ಅದಕ್ಕೆ ಯಾಕೆ ಹಾಗೆ ನೋಡ್ತಾ ಇದೀಯಾ? ಪ್ರೀನ್ನ ತುಂಬಾ ಈಸಿಯಾಗಿ ಇಂಪ್ರೆಸ್ ಮಾಡ್ಬಿಟ್ಟೆ. ನಾನು ಆ ಮನೆಗೆ ಅಳಿನಾಗಿ ಬರಬೇಕು, ಮದುವೆ ವಿಷಯ ಮಾತಾಡು ಅಂತ ಹೇಳಿದ್ರೆ ನೀನು ಒಪ್ಕೋತಾ ಇಲ್ಲ, ಪ್ರಿಯನೂ ಒಪ್ಕೋತಾ ಇಲ್ಲ. ನಮ್ಮಮ್ಮನ ಮನಸ್ಸು ಬದಲಾಗಬೇಕು, ನಮ್ಮಮ್ಮ ಒಪ್ಕೋಬೇಕು ಅಂತ ಕಾಲ ಕಳ್ಕೊಂಡು ಬಂದು ಆಮೇಲೆ ನಮ್ಮಮ್ಮ ಒಪ್ಕೊಳ್ಳಿಲ್ಲ, ಅವ್ರ ಮನಸ್ಸು ಬದಲಾಗ್ಲಿಲ್ಲ ಅಂತ ಹೇಳಿ ಟಾಟಾ ಮಾಡ್ಬಿಟ್ರೆ ನಮ್ಮ ಚಾಲೆಂಜ್ ಏನಾಗಬೇಕು? ಅದಕ್ಕೆ ಈ ರೀತಿ ಮಾಡಿದ್ದು. ಇನ್ಮೇಲೆ ಪ್ರಿಯ ಎಂಥ ಪರಿಸ್ಥಿತಿಲೂ ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಪ್ರಿಯಾ ಬಾಳ್ನ ಹಾಳು ಮಾಡಿ ಪಾರ್ವತಿ ಕಣ್ಣಲ್ಲಿ ರಕ್ತ ಸುರಿಯೋ ಹಾಗೆ ಮಾಡಬೇಕು ಅಂತ ಹೇಳ್ದವಳೆ ಈ ವಿಷಯ ಕೇಳಿದ ಕೂಡಲೇ ಶಾಕ್ ಆಗಿದ್ಯಾ ಅಂದ್ರೆ, ಈ ವಿಷಯ ಪಾರ್ವತಿ ಗೊತ್ತಾದ್ರೆ ಹೇಗಾಗ್ಬೋದು? ಅವತ್ತು ಲಾಯರ್ ಮನೆ ಹತ್ರ ಹೇಳಿದ್ದು ನೆನಪಿದ್ಯಾ? ಇಡೀ ಕುಟುಂಬನೇ ಬಂದು ನಾನು ಕಾಲ್ ಹಿಡಿದು ಬೇಡ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಇದು. ನೋಡೋ, ನಾನು ಯಾವ ಆಯುಧನ ನನ್ನ ಕೈಲಿ ಹಿಡಿಬೇಕು ಅಂತ ನಿರ್ಧಾರ ಮಾಡೋರು ನನ್ನ ಎದುರಾಳಿಗಳು. ಈ ನಿರ್ಧಾರ ನಾನು ತಗೊಳ್ಳೋದಕ್ಕೆ ಕಾರಣನೂ ನಾನಲ್ಲ, ಪ್ರಿಯಾ, ನೀನು ಮತ್ತೆ ಪ್ರಿಯನ್ ಕುಟುಂಬದವರು. ಅಣ್ಣ, ನೀನ್ ಹೇಳ್ತಿರೋದು ಒಂದ್ ರೀತಿ ಸಮಾಧಾನ ಆದ್ರೂ ನನ್ ಬಾಳಿನ ಬಗ್ಗೆ ನೆನ್ಸ್ಕೊಂಡ್ರೆ ನನ್ ಭಯ ಆಗುತ್ತಣ್ಣ. ಭಯ ಪಡಬೇಡ ಜಯಂತಿ. ಇಷ್ಟು ದಿವಸ ನೀನು ನಿನ್ನ ಗಂಡನ್ಗೆ ನಿಮ್ಮ ಅತ್ತೆಗೆ ಭಯ ಪಟ್ಟಿದ್ದು ಸಾಕು. ಇನ್ಮೇಲೆ ನಾನಿದ್ದೀನಿ. ಯಾಕೆ ಅಂದರೆ ಪ್ರಿಯನ್ ಬಾಳು ಇನ್ಮೇಲೆ ನನ್ನ ಕೈಲಿದೆ. ನಿನಗೇನಾದರೂ ಅಲ್ಲಿ ಸಮಸ್ಯೆ ಆಯಿತು ಅಂದರೆ ಅವಳು ಬಾಳಷ್ಟೇ. ನೀನು ಧೈರ್ಯವಾಗಿರೋ. ಅಯ್ಯೋ, ನಂಗೆ ಕನ್ಫ್ಯೂಸ್ ಆಗ್ತಿದೆ. ಕನ್ಫ್ಯೂಸ್ ಮಾಡ್ಕೋಬೇಡ ಸಿಸ್ಟರ್, ಎಲ್ಲ ಕ್ಲಿಯರ್ ಆಗೇ ಇದೆ. ಈಗ ನೀನೇನು ಮಾಡಬೇಕು ಅಂದರೆ, ಜವಾಬ್ದಾರಿ ಇರೋ ಹೆಣ್ಣಾಗಿ ನೀನು ಇಲ್ಲಿಗೆ ಬಂದು ಹೇಗೆ ನನ್ನ ಮೇಲೆ ಕೋಪ ತೋರಿಸಿದ್ಯೋ ಅದೇ ರೀತಿ ಪ್ರಿಯಾಗೆ ಜವಾಬ್ದಾರಿಯುತ ಅತ್ತಿಗೆ ಆಗಿ, ಆ ಕುಟುಂಬಕ್ಕೆ ಒಳ್ಳೆ ಸೊಸೆಯಾಗಿ ಪ್ರಿಯ ವಿಷಯನ ನಿಮ್ಮ ಅತ್ತೆ ಮಾವನ ಹತ್ರ ಹೇಳಿ ಈ ಮದುವೆಗೆ ಏರ್ಪಾಡು ಮಾಡು. ಮದುವೆ ಆಗಿ ನಾನು ಆ ಮನೆಗೆ ಅಳಿನಾಗಿ ಬಂದು ನಿಮ್ಮ ಅತ್ತೆಗೆ ಕೊಡಬಾರ್ದ ಶಿಕ್ಷೆನ ಕೊಟ್ರೆ ನಮ್ಮಮ್ಮ ಸಂತೋಷ ಪಡ್ತಾರೆ. ಸರಿನಾ? ಇದೊಂಥರ ಹುಲಿ ಬಾಲ ಹಿಡ್ದೋರ್ ಕತೆ ಆದಂಗಾಯ್ತು. ಇನ್ಮೇಲೆ ಸುಮ್ಮನೆ ಇದ್ರೆ ಸರಿ ಹೋಗೋದಿಲ್ಲ. ಸರಿ,
ನಾನು ಮನೇಲಿ ಮಾತಾಡಿ ನೋಡ್ತೀನಿ. ನಾನಿನ್ ಬರ್ತೀನಿ. ಹ್ಮ್